ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸಂಗೀತ ಶೃಂಗೇರಿ ಅವರು ಲವ್ ಮದುವೆ ಬಗ್ಗೆ ಮಾತನಾಡಿದ್ದರು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನಾನು ಮದುವೆ ಆಗಲ್ಲ ಅಂತ ಹೇಳಿದ್ದೆ. ಸಂಗೀತ ಅವರು ಮನೆಯಿಂದ ಹೊರಗಡೆ ಬಂದ ನಂತರದಲ್ಲಿ ಬಿಗ್ ಬಾಸ್ಗೆ ಹೋಗಲ್ಲ ಅಂತ ಹೋದೆ. ಈಗ ಮದುವೆ ಬಗ್ಗೆ ಹೇಳಿಕೆ ಕೊಡಲ್ಲ ಅಂತ ಹೇಳಿದ್ದರು. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರದಲ್ಲಿ ನೀಡಿದ ಸಂದರ್ಶನದಲ್ಲಿ ಸಂಗೀತ ಅವರು ಲವ್ ಮದುವೆ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿದ್ದಾರೆ. ತಮ್ಮ ಹಳೆಯ ಲವ್ ಸ್ಟೋರಿ ಬಗ್ಗೆಯೂ ಮೌನ ಮುರಿದ ಅವರು ರಿಲೇಶನ್ಶಿಪ್ ಬಗ್ಗೆಯೂ ಮಾತನಾಡಿದ್ದು ಆ ವಿಡಿಯೋ ವೈರಲ್ ಆಗಿದೆ. ಲವ್ ಶುರುವಾದ ಆರಂಭದಲ್ಲಿ ಎಲ್ಲ ಚೆನ್ನಾಗಿರುತ್ತದೆ. ಮೊದಲು 6 ತಿಂಗಳು ಹಾರಾಡುತ್ತಿರುತ್ತಾರೆ ಎಂದು ಸಂಗೀತ ಹೇಳಿದ್ದಾರೆ. ಕೈ ಹಿಡಿದುಕೊಂಡಾಗ ಮಜಾ ಬೇರೆ, ನೋಡುವ ಮಜಾ ಬೇರೆ. ಒಬ್ಬ ವ್ಯಕ್ತಿಯನ್ನ ಹತ್ತಿರದಿಂದ ನೋಡಿದಾಗ ಏರಿಳಿತ ಕಾಣಿಸುತ್ತದೆ ಎಂದು ಸಂಗೀತ ಹೇಳಿದ್ದಾರೆ. ನಾನು ಈಗ ಬ್ಯುಸಿ ಇದ್ದೇನೆ. ಕೆರಿಯರ್ ಕಡೆಗೆ ಮುಖ ಮಾಡಿದ್ದೇನೆ. ರಿಲೇಶನ್ಶಿಪ್ನಲ್ಲಿದ್ದಾಗ ಟೈಮ್ ಕೊಡಬೇಕು. ನಾನು ಈಗ ಫ್ರೀ ಇಲ್ಲ. ಈಗ ರಿಲೇಶನ್ಶಿಪ್ನಲ್ಲಿ ಇರಲು ರೆಡಿ ಇಲ್ಲ ಎಂದು ಸಂಗೀತ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಸಂಗೀತ ಅವರಿಗೆ ಲವ್ ಸ್ಟೋರಿ ಇತ್ತು ಎಂಬ ವಿಚಾರ ರಿವೀಲ್ ಆಗಿತ್ತು. ಈಗ ಈ ಬಗ್ಗೆ ಮಾತನಾಡಿರುವ ಅವರು ನನ್ನ ಹಳೆಯ ಲವ್ ಬಗ್ಗೆ ಮಾತನಾಡುವುದಿಲ್ಲ ಎಂದು ಹೇಳಿದ್ದಾರೆ. ವಿದ್ಯಾಶಂಕರ ಸರಸ್ವತಿ ಮಹಾಸ್ವಾಮೀಜಿ ಅವರು ಬಿಗ್ ಬಾಸ್ ಮನೆಗೆ ಬಂದು ಹಳೆಯ ಲವ್ನಿಂದ ನೋವು ಉಂಡಿದ್ದೀರಾ, 2025ರಲ್ಲಿ ನಿಮ್ಮ ಮದುವೆ ಆಗುತ್ತದೆ ಎಂದು ಹೇಳಿದ್ದರು. ಈಗ ಸಂಗೀತ ಅವರಿಗೆ ಸಾಕಷ್ಟು ಸಿನಿಮಾ ಆಫರ್ ಬರುತ್ತಿದೆಯಂತೆ, ಮಾತುಕತೆ ನಡೆಯುತ್ತಿದೆಯಂತೆ. ಸದ್ಯ ಮಾರಿಗೋಲ್ಡ್ ಸಿನಿಮಾ ರಿಲೀಸ್ಗೂ ರೆಡಿ ಇದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.